ಹಾಯ್ ಎಲ್ರಿಗೂ ನಮಸ್ತೆ. ಇದು ಗುರುವಾರದ ಮಧ್ಯಾಹ್ನದ ಬ್ಲಾಗ್. ಇದು ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬುಧವಾರ ನೈಟು ಹೋಗೋಟ್ಟೆ ಲೇಟ್ ಆಯಿತು, 1 ಗಂಟೆ ಆಯಿತು. ಅದಕ್ಕೆ ಮಧ್ಯಾಹ್ನ ಬ್ಲಾಗ್ ಮಾಡ್ತಿದ್ದೆ. ಕೈಮಾ ಉಂಡೆ ಮಾಡೋಕ್ಕೆ ಮಟನ್ನ ಈ ಥರ ರುಬ್ಕೊತಾ ಇದ್ದೀನಿ. ಇಲ್ಲಿ ಕೈಮಾ ಉಂಡೆ ಮಾಡಿ ಮಟನ್ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೀವಿ. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ, ಅಡುಗೆ ಮಾಡಿರೋದು. ಸಾಯಂಕಾಲ ಚಹಾ ಕುಡಿದು ಎಲ್ಲರೂ ಕೂಡ ವಾಕಿಂಗ್ ಹೋಗೋದು. 1 ಗಂಟೆ ಆಯಿತು. ಇಲ್ಲಿ ನೋಡಿ ನಾವು ಸೀತಾರಾಮಪುರ ಬಂದೀವಿ. ಹಾಯ್ ಮಾಡು. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಸೀತಾರಾಮಪುರಕ್ಕೆ ಬಂದಿದ್ದೇವೆ. ಇವತ್ತೇನಪ್ಪ ಅಂದರೆ ಸಾಯಂಕಾಲ ನಿನ್ನೆ ಬಂದಿದ್ವಿ, ಇವತ್ತು ಈವ್ನಿಂಗ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮತ್ತೆ, ಅವರು ನಮ್ಮ ದೊಡ್ಡತ್ತೆ ಅವರು, ಮತ್ತು ನಮ್ಮ ನಾದಿನಿ, ನಮ್ಮ ಚಿಕ್ಕತ್ತೆ, ಬಾರ, ನಮ್ಮ ಮೈದ್ನ ಅಲ್ಲ, ನಮ್ಮ ಮೈದ್ನ, ನಮ್ಮ ಯಜಮಾನ್ರು ಅದಾರಲ್ಲ ಅವ್ರ ತಮ್ಮ, ಇವನು ಚಿಕ್ಕಮ್ಮನ ಮಗ, ನಮ್ಮ ಚಿಕ್ಕತ್ತೆ ಮಗ. ಇಲ್ಲಿ ತುಂಬ ತೋಟ ಇದೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಸುತ್ತಮುತ್ತ ಎಲ್ಲ ಅಡಿಕೆ ತೋಟ ಇದೆ. ನಾವಿಲ್ಲಿ ಹಬ್ಬಕ್ಕೆ ಬಂದಿದ್ವಿ, ಹಬ್ಬ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ನೋಡ್ರಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಹೋಗ್ತಾ ಇದ್ದಾರೆ. ತೋಟದಲ್ಲಿ ಏನು ಮಾಡ್ತೇವೆ ಅಂತ ತೋರಿಸ್ತೀವಿ. ಹೋಗಿ ವಾಕಿಂಗ್ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನು ಪಾಲ್ಸ್? ಜೋಲ್ ಪಾಲ್ಸ್ ಅಂತ. ಹಾಯ್ ಮಣ್ಣೇನ. ಹಾಯ್ ಹಾಯ್. ಇದೇ ಊರಾಗ ಮಾಡ್ಕೊಂಡಿದ್ದೀವಿ ಅಂದ್ರೆ ಆರೋಗ್ಯ ಚೆನ್ನಾಗಿರ್ತಿತ್ತು. ಎಲ್ಲರೂ ಬರ್ತಾ ಇದ್ದೀವಿ. ಇದು ನಮ್ಮ ಅತ್ತೆ ಇದಾರಲ್ಲ, ಅವ್ರ ಮನೆಗೆ ಹೋಗೋ ರೋಡ್ ಇದು ಈ ಥರ ಇದೆ. ಇದು ಒಂಥರ ಓಣಿ. ಈ ಓಣಿಯಲ್ಲಿ ಯಾವ ಮನೆಯೂ ಇಲ್ಲ, ಒಂದೇ ಮನೆ ಇರೋದು. ಬಾಜು ಓಣಿ ಒಳಗೆ ಮನೆ ಇದ್ದಾವೆ ನೋಡಿ. ಇದು ಮನೆ, ಇದು ಇಲ್ಲಿ ಕಾಣಿಸ್ತಿದೆಲ್ಲ ಮನೆ. ನಮಗೆ ಎಲ್ಲ ತುಂಬ ಹೂವಿನ ಗಿಡ ಎಲ್ಲ ಹಚ್ಚಿದ್ದಾರೆ. ದೊಡ್ಡತ್ತೆ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಮ್ಮ ಅಂದರೆ ಅಜ್ಜಿ. ಇದು ಮದುವೆಗಾಗಿ ಇದು ಹಾಲಿದು ಹಾಲು. ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಹಂಗ ಇರ್ತೈತಿದೆ, ಸಣ್ಣದು ಬೆಡ್ರೂಮ್ ಇದೆ. ಇದು ಬೆಡ್ರೂಮ್. ಇದು ಹ್ಯಾಂಗರ್ ತೊಗೊಂಡ್ರೆ ಹಾಕಿಲ್ಲ. ಬೆಡ್ರೂಮ್ ಲೆಟ್ ಗೋ ಟು. ಇಲ್ಲಿ ನೋಡ್ರಿ, ನನ್ನ ಮಗಳು ಬ್ರೆಡ್ ಬೇಕಂತ ಹೇಳ್ತಾ ಇದ್ಲು. ಅವ್ರ ದೊಡ್ಡಪ್ಪನ ಹತ್ರ ಕೊಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ನಾನು ದೇವ್ರ ರೂಮ್ನ ಓಪನ್ ಮಾಡೋಣ, ಯಾಕಂದರೆ ನಾನ್ ವೆಜ್ ತಿಂದಿದ್ದೇವಲ್ಲ, ಅದಕ್ಕೋಸ್ಕರ ಜಾತ್ರೆ ಊಟ ಮಾಡಿದ್ವಿ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇದು ಬೆಡ್ರೂಮ್, 2ನೇ ಬೆಡ್ರೂಮು. ಈ ಥರ ಇಲ್ಲಿ ಕಿಚನ್ ಇದೆ. ಕಿಚನ್ ಕಟ್ಟಿ ಇಲ್ಲಿ ಏನು ಮಾಡೋದಿಲ್ಲ, ಅವರು ಸಾಮಾನಷ್ಟೇ ಇಟ್ಕೊಂಡಿದ್ದಾರೆ. ಈ ಕಡೆ ಕಿಚನ್ ಮೇಲೆ ಕಟ್ಟಿ ಮೇಲೆ, ಈ ಕಡೆ ನೋಡಿ ಪಕ್ಕದಲ್ಲಿ ಈ ಥರ ಒಂದು ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಾಶ್ರೂಮ್ ಇದೆ, ಮತ್ತು ಆ ಕಡೆ ಬ್ಲೂ ಕಾಣಿಸ್ತಿದೆಯಲ್ಲ, ಅದು ನೀರು ಕಾಸೋದು ಸಿಂಕು, ಮತ್ತು ಇಲ್ಲಿ ಗ್ಯಾಸ್ ಕಟ್ಟೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲೊಂಥರ ಚೆನ್ನಾಗಿದೆ. ಎಷ್ಟು ಜನ ಬಂದರೂ ಕೂತ್ಕೊಂಡು ಊಟ ಮಾಡ್ಬೋದು, ಅಡುಗೆ ಮಾಡ್ಬೋದು. ಎಲ್ಲರೂ ಇಲ್ಲೇ ಅಲ್ಟಿ ಹೊಡಿಬೋದು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.